ಯಾದಗಿರಿಯಲ್ಲಿ ಬೇಸಿಗೆ ಆರಂಭದಲ್ಲೇ ಜಲಕ್ಷಾಮ ಉಂಟಾಗ್ಬಿಟ್ಟಿದೆ. ಶಹಾಪುರ ತಾಲೂಕಿನ ರಸ್ತಾಪುರದಲ್ಲಿ ಜಲಕ್ಷಾಮ ಉಂಟಾಗಿದ್ದು ಕುಡಿಯೋ ನೀರಿಗಾಗಿ ಎಸ್ಸಿ ಕಾಲೋನಿ ಜನರ ಪರದಾಟ ಆಗ್ತಾ ಇದೆ. ಜೆಜೆಎಂ ಯೋಜನೆಯಡಿ ನೀರು ಸಿಗಬೇಕಾಗಿತ್ತು, ಬಟ್ ನೀರು ಸಿಗ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ಬೋರ್ವೆಲ್ ಕೈಕೊಟ್ಟಿದೆ. ಹಾಗಾಗಿ ಕುಡಿಯೋ ನೀರಿಗೆ ಸಮಸ್ಯೆ ಎದುರಾಗ್ಬಿಟ್ಟಿದೆ ಅಂತ ಜನ ಈ ರೀತಿ ಬಿಂದಿಗೆಗಳನ್ನ ಹಿಡ್ಕೊಂಡು ಮಾರುದ್ದ ಹೋಗಿ ನೀರು ತರಬೇಕಾದಂತಹ ಪರಿಸ್ಥಿತಿ. ಮೂರು ವರ್ಷನು ನಡೀತದ್ರಿ. ಅಲ್ಲಿ ನೀರ್ ತರಟ್ಗ ನಮ್ಗೆ ಇಲ್ಲಿ ಬರಟ್ಗ ಟೈಮ್ ಆಗಿರ್ತದ, ಕೂಲಿ ಹೋಗೋದಕ್ಕ ಅವ್ರ ಕರ್ಕಂತಾರ್ರಿ, ನಮ್ಮನ್ನ ಕರ್ಕದಲ್ಲ. ಆಯ್ತು ತರಬೇಕು, ಆಯ್ತು ಮಕ್ಳು ಅನ್ಕೊಡ ನೀರ್ ಕುಡಿಬೇಕಟ್ಟಿಗೆ ಅಲ್ಲಿ ಮತ್ತೆ ಟೈಮ್ ಆಗೋದು, ಮತ್ತೆ ಹೋಗೋದು, ಅಲ್ಲಿ ಹೋಗಟ್ಟಿಗೆ ನಾಳಾಗಿಲ್ಲ ನೋಡು, ಅದ್ ಬಂದಾಗ್ಯದ ನೋಡು ಅಂತ ಅವ್ರ ಅನ್ನೋದ್ರಿ. ನಾವ್ ಹೆಂಗ್ ಬದುಕ್ಬೇಕ್ರಿ ನೀರಿಂದ? ದನ ಕರ ಮನುಷ್ಯರು ಮೇಯಿ ಕೈ ತೊಗೊಳೋದು, ಬಟ್ಟಿ ಒಗ್ಯೋದು, 4 ಮಕ್ಕಳಿದ್ದವ್ರು ಕುಡಿತಾವ. ಈಗ ಬಿಸಿಲಾಗ್ಯದಮ್ಮ, ಬಿಸಿಲಾಗ ಹೆಂಗ್ ನೀರ್ ಬೇಕು ನನಗ, ನೀರ್ ಬೇಕು. ಮನಿ ಪುಣ್ಯ ಕಡೆಗೆ ಬೇಕ್ರಿ. ನಾವು ನೀರಿಲ್ಲ, ಮನಿ ತಿರ್ಗ ನೀರ್ ತರ್ತೀವಿ, ಅಲ್ಲಿ ಹೋಗಿ ಒಂದು ಕೊಡ ಹೊತ್ಕೊಂಡ್ ಬರ್ತೀವಿ, ಅಷ್ಟೇನೆ ನೀರ್ ಕುಡಿಯೋದು. ನಮ್ಗ ಬಡವರು ನಾವು ಕೂಲಿ ಮಾಡ್ರೆ ಬದುಕಬೇಕು, ಇಲ್ಕಂದ್ರೆ ಇಲ್ಲ ರೀ, ನೀರಿಂದೆ ಮಾಡ್ಕೊಂತ ಕುಂತೀವ್ರಿ ನಾವು. ನೀರ್ ಮನಿ ತಿರ್ಗಿ ಅಡಿಗೆ ತರದ್ರಿ, ಕೂಲಿ ಮಾಡೋದಿಲ್ರಿ ನಮ್ಗ. ಇಷ್ಟು ನಾವ್ ಪರಿಶಾನ ಆಗ್ಯದ, ನಾವು ಬಡ ಜನ, ನಾವ್ ಎಲ್ಲಿದ್ದು ಬದುಕಬೇಕು? ನಾವು ಬರೀ ನೀರ್ ಕುಡ್ಕೊಂತ ನೀರ್ ಸಿಗ್ಲಿಲ್ಲ ಅಂದ್ರೆ ನೀರ್ ಎಲ್ಲೆಸ್ ಕುಡ್ದು ಎಲ್ಲಿದ ಮಾಡಮ್ರಿ ನಾವು? ಕೂಲಿ ಕೆಲಸನೇ ಬಿಡ್ಬೇಕ್ರಿ ನಾವು. ಯಾರು ನಮ್ಗ್ ದುಡ್ದಾಕವ್ರಿ ಯಾರಿಲ್ಲ, ನಾವ್ ಮಾಡಿ ನಾವ್ ಉಣ್ತೀವ್ರಿ. ಅಲ್ಲಿ ಬರೋಟಿಗೆ ಒಂದ್ ಟೈಮ್ ಆಗ್ತದ್ರಿ. ಎಲ್ಲಿ ಯಾದಗಿರಿಯಲ್ಲಿ ಬೇಸಿಗೆ ಆರಂಭದಲ್ಲೇ ಜಲಕ್ಷಾಮ ಉಂಟಾಗ್ಬಿಟ್ಟಿದೆ. ಶಹಾಪುರ ತಾಲೂಕಿನ ರಸ್ತಾಪುರದಲ್ಲಿ ಜಲಕ್ಷಾಮ ಉಂಟಾಗಿದ್ದು ಕುಡಿಯೋ ನೀರಿಗಾಗಿ ಎಸ್ಸಿ ಕಾಲೋನಿ ಜನರ ಪರದಾಟ ಆಗ್ತಾ ಇದೆ. ಜೆಜೆಎಂ ಯೋಜನೆಯಡಿ ನೀರು ಸಿಗಬೇಕಾಗಿತ್ತು, ಬಟ್ ನೀರು ಸಿಗ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ಬೋರ್ವೆಲ್ ಕೈಕೊಟ್ಟಿದೆ. ಹಾಗಾಗಿ ಕುಡಿಯೋ ನೀರಿಗೆ ಸಮಸ್ಯೆ ಎದುರಾಗ್ಬಿಟ್ಟಿದೆ ಅಂತ ಜನ ಈ ರೀತಿ ಬಿಂದಿಗೆಗಳನ್ನ ಹಿಡ್ಕೊಂಡು ಮಾರುದ್ದ ಹೋಗಿ ನೀರು ತರಬೇಕಾದಂತಹ ಪರಿಸ್ಥಿತಿ. ಮೂರು ವರ್ಷನು ನಡೀತದ್ರಿ. ಅಲ್ಲಿ ನೀರ್ ತರಟ್ಗ ನಮ್ಗೆ ಇಲ್ಲಿ ಬರಟ್ಗ ಟೈಮ್ ಆಗಿರ್ತದ, ಕೂಲಿ ಹೋಗೋದಕ್ಕ ಅವ್ರ ಕರ್ಕಂತಾರ್ರಿ, ನಮ್ಮನ್ನ ಕರ್ಕದಲ್ಲ. ಆಯ್ತು ತರಬೇಕು, ಆಯ್ತು ಮಕ್ಳು ಅನ್ಕೊಡ ನೀರ್ ಕುಡಿಬೇಕಟ್ಟಿಗೆ ಅಲ್ಲಿ ಮತ್ತೆ ಟೈಮ್ ಆಗೋದು, ಮತ್ತೆ ಹೋಗೋದು, ಅಲ್ಲಿ ಹೋಗಟ್ಟಿಗೆ ನಾಳಾಗಿಲ್ಲ ನೋಡು, ಅದ್ ಬಂದಾಗ್ಯದ ನೋಡು ಅಂತ ಅವ್ರ ಅನ್ನೋದ್ರಿ. ನಾವ್ ಹೆಂಗ್ ಬದುಕ್ಬೇಕ್ರಿ ನೀರಿಂದ? ದನ ಕರ ಮನುಷ್ಯರು ಮೇಯಿ ಕೈ ತೊಗೊಳೋದು, ಬಟ್ಟಿ ಒಗ್ಯೋದು, 4 ಮಕ್ಕಳಿದ್ದವ್ರು ಕುಡಿತಾವ. ಈಗ ಬಿಸಿಲಾಗ್ಯದಮ್ಮ, ಬಿಸಿಲಾಗ ಹೆಂಗ್ ನೀರ್ ಬೇಕು ನನಗ, ನೀರ್ ಬೇಕು. ಮನಿ ಪುಣ್ಯ ಕಡೆಗೆ ಬೇಕ್ರಿ. ನಾವು ನೀರಿಲ್ಲ, ಮನಿ ತಿರ್ಗ ನೀರ್ ತರ್ತೀವಿ, ಅಲ್ಲಿ ಹೋಗಿ ಒಂದು ಕೊಡ ಹೊತ್ಕೊಂಡ್ ಬರ್ತೀವಿ, ಅಷ್ಟೇನೆ ನೀರ್ ಕುಡಿಯೋದು. ನಮ್ಗ ಬಡವರು ನಾವು ಕೂಲಿ ಮಾಡ್ರೆ ಬದುಕಬೇಕು, ಇಲ್ಕಂದ್ರೆ ಇಲ್ಲ ರೀ, ನೀರಿಂದೆ ಮಾಡ್ಕೊಂತ ಕುಂತೀವ್ರಿ ನಾವು. ನೀರ್ ಮನಿ ತಿರ್ಗಿ ಅಡಿಗೆ ತರದ್ರಿ, ಕೂಲಿ ಮಾಡೋದಿಲ್ರಿ ನಮ್ಗ. ಇಷ್ಟು ನಾವ್ ಪರಿಶಾನ ಆಗ್ಯದ, ನಾವು ಬಡ ಜನ, ನಾವ್ ಎಲ್ಲಿದ್ದು ಬದುಕಬೇಕು? ನಾವು ಬರೀ ನೀರ್ ಕುಡ್ಕೊಂತ ನೀರ್ ಸಿಗ್ಲಿಲ್ಲ ಅಂದ್ರೆ ನೀರ್ ಎಲ್ಲೆಸ್ ಕುಡ್ದು ಎಲ್ಲಿದ ಮಾಡಮ್ರಿ ನಾವು? ಕೂಲಿ ಕೆಲಸನೇ ಬಿಡ್ಬೇಕ್ರಿ ನಾವು. ಯಾರು ನಮ್ಗ್ ದುಡ್ದಾಕವ್ರಿ ಯಾರಿಲ್ಲ, ನಾವ್ ಮಾಡಿ ನಾವ್ ಉಣ್ತೀವ್ರಿ. ಅಲ್ಲಿ ಬರೋಟಿಗೆ ಒಂದ್ ಟೈಮ್ ಆಗ್ತದ್ರಿ. ಎಲ್ಲಿ ಯಾದಗಿರಿಯಲ್ಲಿ ಬೇಸಿಗೆ ಆರಂಭದಲ್ಲೇ ಜಲಕ್ಷಾಮ ಉಂಟಾಗ್ಬಿಟ್ಟಿದೆ. ಶಹಾಪುರ ತಾಲೂಕಿನ ರಸ್ತಾಪುರದಲ್ಲಿ ಜಲಕ್ಷಾಮ ಉಂಟಾಗಿದ್ದು ಕುಡಿಯೋ ನೀರಿಗಾಗಿ ಎಸ್ಸಿ ಕಾಲೋನಿ ಜನರ ಪರದಾಟ ಆಗ್ತಾ ಇದೆ. ಜೆಜೆಎಂ ಯೋಜನೆಯಡಿ ನೀರು ಸಿಗಬೇಕಾಗಿತ್ತು, ಬಟ್ ನೀರು ಸಿಗ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ಬೋರ್ವೆಲ್ ಕೈಕೊಟ್ಟಿದೆ. ಹಾಗಾಗಿ ಕುಡಿಯೋ ನೀರಿಗೆ ಸಮಸ್ಯೆ ಎದುರಾಗ್ಬಿಟ್ಟಿದೆ ಅಂತ ಜನ ಈ ರೀತಿ ಬಿಂದಿಗೆಗಳನ್ನ ಹಿಡ್ಕೊಂಡು ಮಾರುದ್ದ ಹೋಗಿ ನೀರು ತರಬೇಕಾದಂತಹ ಪರಿಸ್ಥಿತಿ.
ಎರಡು ವರ್ಷದ 3 ವರ್ಷನು ನಡೀತದ್ರಿ. ಅಲ್ಲಿ ನೀರ್ ತರಟ್ಗ ನಮ್ಗೆ ಇಲ್ಲಿ ಬರಟ್ಗ ಟೈಮ್ ಆಗಿರ್ತದ ಕೂಲಿ ಹೋಗೋದಕ್ಕ. ಅವ್ರ ಕರ್ಕಂತಾರ್ರಿ ನಮ್ಮನ್ನ ಕರ್ಕದಲ್ಲ. ಆಯ್ತು ತರಬೇಕು, ಆಯ್ತು ಮಕ್ಳು ಅನ್ಕೊಡ ನೀರ್ ಕುಡಿಬೇಕಟ್ಟಿಗೆ ಅಲ್ಲಿ ಮತ್ತೆ ಟೈಮ್ ಆಗೋದು, ಮತ್ತೆ ಹೋಗೋದು, ಅಲ್ಲಿ ಹೋಗಟ್ಟಿಗೆ ನಾಳಾಗಿಲ್ಲ ನೋಡು, ಅದ್ ಬಂದಾಗ್ಯದ ನೋಡು ಅಂತ ಅವ್ರ ಅನ್ನೋದ್ರಿ. ನಾವ್ ಹೆಂಗ್ ಬದುಕ್ಬೇಕ್ರಿ ನೀರಿಂದು? ದನ ಕರ ಮನುಷ್ಯರು ಮೇಯಿ ಕೈ ತೊಗೊಳೋದು, ಬಟ್ಟಿ ಒಗ್ಯೋದು. 4 ಮಕ್ಕಳಿದ್ದವ್ರು ಕುಡಿತಾವ. ಈಗ ಬಿಸಿಲಾಗ್ಯದಮ್ಮ, ಬಿಸಿಲಾಗ ಹೆಂಗ್ ಮಾಡಕ್ ನೀರ್ ಬೇಕು ನನಗ, ನೀರ್ ಬೇಕು. ಮನಿ ಪುಣ್ಯ ಕಡೆಗೆ ಬೇಕ್ರಿ. ನಾವು ನೀರಿಲ್ಲ, ಮನೆ ತಿರ್ಗ ನೀರ್ ತತ್ತೀವಿ, ಅಲ್ಲಿ ಹೋಗಿ ಒಂದು ಕೊಡ ಹೊತ್ಕೊಂಡ್ ಬರ್ತೀವಿ, ಅಷ್ಟೇನೆ ನೀರ್ ಕುಡಿಯೋದು. ನಮ್ಗ ಬಡವರು ನಾವು ಕೂಲಿ ಮಾಡ್ರೆ ಬದುಕಬೇಕು, ಇಲ್ಕಂದ್ರೆ ಇಲ್ಲ ರೀ. ನೀರಿಂದೆ ಮಾಡ್ಕೊಂತ ಕುಂತೀವ್ರಿ ನಾವು. ನೀರ್ ಮನೆ ತಿರ್ಗಿ ಅಡಿಗೆ ತರದ್ರಿ. ಕೂಲಿ ಮಾಡೋದಿಲ್ರಿ ನಮ್ಗ. ಇಷ್ಟು ನಾವ್ ಪರಿಶಾನ ಆಗ್ಯದ. ನಾವು ಬಡ ಜನ, ನಾವ್ ಎಲ್ಲಿದ್ದು ಬದುಕಬೇಕು? ನಾವು ಬರೀ ನೀರ್ ಕುಡ್ಕೊಂತ ನೀರ್ ಸಿಗ್ಲಿಲ್ಲ ಅಂದ್ರೆ ನೀರ್ ಎಲ್ಲೇ ಕುಡ್ದು ಎಲ್ಲಿದ ಮಾಡಮ್ರಿ ನಾವು. ಕೂಲಿ ಕೆಲ್ಸನೇ ಬಿಡ್ಬೇಕ್ರಿ ನಾವು. ಯಾರು ನಮ್ಗ್ ದುಡ್ದಾಕವ್ರಿ ಯಾರಿಲ್ಲ. ನಾವ್ ಮಾಡಿ ನಾವ್ ಉಣ್ತೀವ್ರಿ. ಅಲ್ಲಿ ಬರೋಟಿಗೆ ಒಂದ್ ಟೈಮ್ ಆಗ್ತದ್ರಿ. ಎಲ್ಲಿ ಯಾದಗಿರಿಯಲ್ಲಿ ಬೇಸಿಗೆ ಆರಂಭದಲ್ಲೇ ಜಲಕ್ಷಾಮ ಉಂಟಾಗ್ಬಿಟ್ಟಿದೆ. ಶಹಾಪುರ ತಾಲೂಕಿನ ರಸ್ತಾಪುರದಲ್ಲಿ ಜಲಕ್ಷಾಮ ಉಂಟಾಗಿದ್ದು ಕುಡಿಯೋ ನೀರಿಗಾಗಿ ಎಸ್ಸಿ ಕಾಲೋನಿ ಜನರ ಪರದಾಟ ಆಗ್ತಾ ಇದೆ. ಜೆಜೆಎಂ ಯೋಜನೆಯಡಿ ನೀರ್ ಸಿಗಬೇಕಾಗಿತ್ತು, ಬಟ್ ನೀರ್ ಸಿಗ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಬೋರ್ವೆಲ್ ಕೈಕೊಟ್ಟಿದೆ. ಹಾಗಾಗಿ ಕುಡಿಯೋ ನೀರಿಗೆ ಸಮಸ್ಯೆ ಎದುರಾಗ್ಬಿಟ್ಟಿದೆ ಅಂತ ಜನ ಈ ರೀತಿ ಬಿಂದಿಗೆಗಳನ್ನ ಹಿಡ್ಕೊಂಡು ಮಾರುದ್ದ ಹೋಗಿ ನೀರ್ ತರಬೇಕಾದಂತಹ ಪರಿಸ್ಥಿತಿ. ಎರಡು ವರ್ಷದ 3 ವರ್ಷನು ನಡೀತದ್ರಿ. ಅಲ್ಲಿ ನೀರ್ ತರಟ್ಗ ನಮ್ಗೆ ಇಲ್ಲಿ ಬರಟ್ಗ ಟೈಮ್ ಆಗಿರ್ತದ ಕೂಲಿ ಹೋಗೋದಕ್ಕ. ಅವ್ರ ಕರ್ಕಂತಾರ್ರಿ ನಮ್ಮನ್ನ ಕರ್ಕದಲ್ಲ. ಆಯ್ತು ತರಬೇಕು, ಆಯ್ತು ಮಕ್ಳು ಅನ್ಕೊಡ ನೀರ್ ಕುಡಿಬೇಕಟ್ಟಿಗೆ ಅಲ್ಲಿ ಮತ್ತೆ ಟೈಮ್ ಆಗೋದು, ಮತ್ತೆ ಹೋಗೋದು, ಅಲ್ಲಿ ಹೋಗಟ್ಟಿಗೆ ನಾಳಾಗಿಲ್ಲ ನೋಡು, ಅದ್ ಬಂದಾಗ್ಯದ ನೋಡು ಅಂತ ಅವ್ರ ಅನ್ನೋದ್ರಿ. ನಾವ್ ಹೆಂಗ್ ಬದುಕ್ಬೇಕ್ರಿ ನೀರಿಂದು? ದನ ಕರ ಮನುಷ್ಯರು ಮೇಯಿ ಕೈ ತೊಗೊಳೋದು, ಬಟ್ಟಿ ಒಗ್ಯೋದು. 4 ಮಕ್ಕಳಿದ್ದವ್ರು ಕುಡಿತಾವ. ಈಗ ಬಿಸಿಲಾಗ್ಯದಮ್ಮ, ಬಿಸಿಲಾಗ ಹೆಂಗ್ ಮಾಡಕ್ ನೀರ್ ಬೇಕು ನನಗ, ನೀರ್ ಬೇಕು. ಮನಿ ಪುಣ್ಯ ಕಡೆಗೆ ಬೇಕ್ರಿ. ನಾವು ನೀರಿಲ್ಲ, ಮನೆ ತಿರ್ಗ ನೀರ್